ನಾನು ನೀನು ಇಬ್ರು ಫ್ರೆಂಡ್ಸ್, ಓಕೆನಾ? ಬಾಯ್ಸ್, ಸತ್ತಿನ ಸರ್ದಿ ಆಯ್ತು, ಇವಾಗ ಅಮೂಲ್ ಬೇಬಿ ಸರ್ದಿ. ಸತ್ಯ ಅಲ್ಲಿ ಯಾಕೆ? ಸತ್ಯ ಸೀಸನ್ಲೆಲ್ಲ ಸಿಗಲ್ಲಮ್ಮ. ಅಪಾಯಿಂಟ್ಮೆಂಟ್ ತಕೊಂಡ್ ಬರ್ಬೇಕು. ಅಪಾಯಿಂಟ್ಮೆಂಟ್ ಇದೆಯಾ? ಏನ ಅಪಾಯಿಂಟ್ಮೆಂಟಾ? ನನ್ನ ನೋಡಕ್ಕೆ ಸತ್ಯ ಅಪಾಯಿಂಟ್ಮೆಂಟ್ ತಗೊಂಡ ಬಂದಿದ್ಲು. ನಿಮ್ಮನ್ನ ನೋಡಕ್ಕ? ಹ್ಞೂ, ಇವಾಗ ವಿಷಯ ಬಿಡಿ. ಅವಳು ಎಲ್ಲಿದ್ದಲ್ಲ ಹೇಳಿ, ಅವಳಿಗೆ ಸರಿಯಾಗಿ ಕ್ಲಾಸ್ ತಗೋಬೇಕು. ಯಾಕೆ ಅಂತ ತಪ್ಪೇನ್ ಮಾಡಿದ್ರು ನಮ್ ಸತ್ಯ? ಎಲ್ರು ಅವಳನ್ನ ಕಡೆಗಣಿಸಿ ಕಣ್ಣೀರು ತರಿಸಿದ್ರು, ಅವಳು ನಗೋದು ನಿಮ್ ಜೊತೆ ಇದ್ದಾಗ ಮಾತ್ರ. ಅವಳ ಜೀವನಕ್ಕೆ ಅಷ್ಟಾದ್ರೂ ನಗು ಬೇಡವಾ? ನಿಮ್ ಕಂಪನಿಯಿಂದ ಆಗ್ತಿರೋ ಮೋಸ ತಪ್ಸಕ್ಕೆ ನಾವು ಬಸಪ್ಪನ ಮನೆಗೆ ಹೋದ್ವಿ. ಆದ್ರೆ ಅದರಿಂದ ಸತ್ಯ ಅವಳ ಮನೆನೇ ಕಳ್ಕೊಂಡ್ಲು. ನಮ್ ಸತ್ಯ ಎಲ್ರು ಕಷ್ಟಕ್ಕೂ ಮಿಡಿತಾಳೆ. ಆದ್ರೆ ಅವಳಿಗೆ ಕಷ್ಟ ಬಂದಾಗ ಅವಳ ಜೊತೆ ಯಾರು ಇರಲ್ಲ. ಅವಳು ತನ್ನೋರು ಅಂತ ಯಾರಿದ್ದಾರೆ? ನಾನಿದ್ದೀನಲ್ಲ. ನೀವಿದ್ದೀರಾ? ಸೂಪರ್ ಅಮೂಲ್ ಬೇಬಿ ಸರ್, ನಾವು ಇದಕ್ಕೆ ಕಾಯ್ತಾ ಇದ್ವಿ. ನೀವೊಬ್ರು ಅವಳ ಜೊತೆ ಇದ್ರೆ ಸಾಕು, ಅವಳಿಗೆ ಆನೆ ಬಲ ಬರುತ್ತೆ. ಅವಳು ಏನೇ ಕಷ್ಟ ಬಂದ್ರು ತಲೆನೇ ಕಟ್ಸ್ಕೊಳಲ್ಲ. ನೀವಿದ್ರೆ ನಗ್ನಗ್ತಾ ಇರ್ತಾಳೆ. ನೀವು ಪಕ್ಕ ನಮ್ ಸತ್ಯ ಜೊತೆ ಇರ್ತೀರಲ್ವಾ? ಹೌದು, ಸತ್ಯನ ಪರವಾಗಿ ನಾನು ಯಾವಾಗಲೂ ಇರ್ತೀನಿ. ಅವಳು ಯಾವಾಗಲೂ ನಗ್ನಗ್ತಾ ಇರಬೇಕು. ಅದಕ್ಕೆ ನಾನೇ ಅವ್ರ ಅಮ್ಮನ ಜೊತೆ ಮಾತಾಡಿ ಸತ್ಯನ್ ಯಾವುದೇ ತಪ್ಪು ಇಲ್ಲ ಅಂತ ಹೇಳಿ ಅವ್ರ ಕೈಯಲ್ಲಿ ಸತ್ಯನ್ ಮನೆಗೆ ವಾಪಸ್ ಕರೆಸ್ತೀನಿ. ಮತ್ತೆ ಇಬ್ಬರಲ್ಲಿ ಯಾರು ಮೊದಲು ಪ್ರಪೋಸ್ ಮಾಡಿದ್ದು? ನಾನೇ. ಸಾಮಾನ್ಯವಾಗಿ ಹುಡುಗರಿಗೆ ಈ ವಿಚಾರ ಹೇಳೋಕೆ ಭಯ ಜಾಸ್ತಿ. ಆಗಿದ್ದಾಗ್ಲಿ ಅಂತ ನಾನೇ ಇವ್ರಿಗೆ ಹೇಳಿಬಿಟ್ಟೆ. ಆಗಬೇಕಾಗಿರೋದೇ ಆಯ್ತು. ಸುಮ್ಮನೆ ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಅನ್ಯಾಯವಾಗಿ ಒದ್ದಾಡ್ಬಿಟ್ರು. ಹೌದು ಬಾಬಣ್ಣ, ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಒದ್ದಾಡೋದು, ಕಾಲಿಗೆ ಕಲ್ಲು ಕಟ್ಕೊಂಡು ಈಜಾಡೋದು ಎರಡೂ ಒಂದೇ. ಪ್ರೀತಿ ಕಳ್ಕೊಳ್ಳೋದಕ್ಕಿಂತ ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ಕೊಳ್ದೇ ಇರೋದು ತುಂಬ ದೊಡ್ಡ ಹಿಂಸೆ. ಸರಿ ಬಾಬಣ್ಣ, ನಾವು ಬರ್ತೀವಿ. ನಮ್ಮ ಮದುವೆಗೆ ಖಂಡಿತ ಬರಬೇಕು. ಸಿಸ್ಟರ್, ನೀವು ಬರಬೇಕು. ಸತ್ಯ, ಸತ್ಯ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಬಾಬಣ್ಣ, ದುಡ್ಡು ತಗೊಳ್ಳಿ, ಲೆಕ್ಕ ಮಾಡ್ಕೊಳ್ಳಿ. ಸತ್ಯ, ನೀನ್ ಕೊಟ್ಟ ಮೇಲೆ ಲೆಕ್ಕ ಪಕ್ಕ. ನಾನು ಆಗ್ಲೇ ಹೇಳ್ದಂಗೆ ಇಷ್ಟೆಲ್ಲ ಕಾಸು ಕಲೆಕ್ಷನ್ ಮಾಡಿಕೊಟ್ಟಿರೋ ನಿನಗೆ ಒಂದು ಉಡುಗೊರೆ ಕೊಡಬೇಕಲ್ವಾ? ಏನು ಉಡುಗೊರೆನಾ? ಇರು. ಏನೋ ನೀವೋಗಿ ಸತಿ ನಮ್ಮನ ಹತ್ರ ಮಾತಾಡ್ತೀರಾ? ನನ್ನಿಂದಾಗಿದ್ದ ತಪ್ಪನ್ನ ನಾನೇ ಸರಿ ಮಾಡ್ಕೋತೀನಿ. ನನ್ನಿಂದ ಬರೀ ಸತ್ಯನ್ಗೆ ಆನೆ ಬಲ ಅಲ್ಲ, ತಾಯಿ ಬಲನೂ ಸಿಗ್ಬೇಕು. ಹಾಗೆ ಮಾಡ್ತೀನಿ. ಬೇಡವಾ? ಯಾಕೆ? ಅದು ಬರೀ ಅಮ್ಮ ಮಗಳ ಜಗಳ. ಇವತ್ತು ಜಗಳ ಆಡ್ತಾರೆ, ನಾಳೆ ಸೇರಿ ಹೋಗ್ತಾರಲ್ವಾ. ಮಧ್ಯ ಯಾರು ಬೇರೆಯವ್ರ ತಲೆ ಹಾಕಕ್ ಹೋಗ್ಬಾರ್ದು. ಹೌದು, ಅವ್ರ ಅಮ್ಮಂಗೆ ತುಂಬಾ ಕೋಪ.
ನೀವು ಮಾತಾಡೋಕೆ ಹೋದ್ರೆ ನಿಮಗೂ ಬೈದು ಕಳಿಸ್ತಾರೆ. ನನಗೆ ಬೈದ್ರು, ನನಗೆ ಹೊಡೆದ್ರು, ನನಗೆ ಏನಂದ್ರೂ ಪರವಾಗಿಲ್ಲ. ಸತ್ಯನ್ಗೆ ತಾಯಿ ಪ್ರೀತಿ ಸಿಗಬೇಕು. ನನ್ನ ಕಡೆಯಿಂದ ಆಗಿದ್ದ ತಪ್ಪನ್ನ ನಾನೇ ಸರಿ ಮಾಡಬೇಕು. ಅಯ್ಯಯ್ಯೋ, ಅದನ್ನ ಸರಿ ಮಾಡಕ್ಕೆ ಬೇರೆ ರೂಟೇ ಇದೆ ಸರ್. ಬೇರೆ ರೂಟ್ ಯಾವುದು ಬೇಡ, ಏನಿದ್ರು ಸತ್ಯನ್ ಮನೆ ರೂಟ್ ತೋರಿಸಿ. ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮನ ಜೊತೆ ಮಾತಾಡ್ತೀನಿ. ನಾನು ಹೇಳಿದ್ರೆ ಅವ್ರು ಖಂಡಿತ ಕೇಳ್ತಾರೆ. ಅದು ಸರಿನೇ. ಸರ್, ನೀವೇನಾದ್ರೂ ಅಲ್ಲಿಗೆ ಹೋದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಎಂಥದೂ ಇಲ್ಲ, ಎಲ್ಲ ಪ್ರಾಬ್ಲಮ್ಮು ಸರಿ ಹೋಗುತ್ತೆ. ಇವನೇನು ಹಿಂಗಂತವನೆ, ಇವನೇನಾದ್ರೂ ಪ್ರಾಬ್ಲಮ್ ಸರಿ ಮಾಡ್ತೀನಿ ಅಂತ ಅಲ್ಲಿಗೆ ಹೋದ್ರೆ ಅದಿನ್ನೂ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತಲ್ಲೋ. ಇವಾಗ ಏನೋ ಮಾಡೋದು. ಹೇಳಿ, ಸತ್ಯನ್ ಮನೆ ಎಲ್ಲಿರೋದು? ಸತ್ಯನ್ ಮನೆಗೆ ಹೇಗೆ ಹೋಗ್ಬೇಕು? ಅದು ನಮಗೂ ಸತ್ತಿನ ಮನೆ ಅಡ್ರೆಸ್ಸೇ ಗೊತ್ತಿಲ್ಲ. ನಾನ್ ನಂಬಲ್ಲ. ಗೊತ್ತು, ಆದ್ರೆ ಅಲ್ಲಿ ಹೋಗಕ್ಕಾಗಲ್ಲ. ಅಲ್ಲಿ ರೋಡ್ ಬ್ಲಾಕ್ ಆಗಿದೆ. ಓಕೆ, ಆ ರೋಡ್ ಬ್ಲಾಕ್ ಆಗಿದ್ರೆ ಇನ್ನೊಂದು ದಾರಿ ಇರ್ಬೇಕಲ್ವಾ? ನನ್ನ ಗಾಡಿ ರೆಡಿ ಏನ್ರಪ್ಪ? ಅಯ್ಯೋ ಗೋವಿಂದಣ್ಣ, ಹೇಳದೆ ಬರ್ತಿದ್ದೆ. ನಿನ್ ಗಾಡಿ ನೆನ್ನೆನೆ ರೆಡಿ ಆಗೋಗಿತ್ತು, ನೀನೇ ಬಂದಿರ್ಲಿಲ್ಲ. ನೋಡು, ಕೀನು ಹಾಕಿಟ್ಟಿದ್ದೀನಿ, ಇನ್ನೇನು ಎತ್ಕೊಂಡು ಹೋಗೋದಷ್ಟೇ. ಇವಾಗ ಹೇಳಿ, ಸತ್ಯನ್ ಮನೆಗೆ ಹೇಗೆ ಹೋಗ್ಬೇಕು? ಅದು ಹೀಗೆ ಸೀದಾ ಹೋಗಿ ಹಂಗೆ ಬೆಳಕ್ ಟರ್ನಾಗಿ ಹಂಗೆ ದೂರ ಹೋಗಿ ಮತ್ತೆ ಲೆಫ್ಟ್ ತಗೊಳ್ಳಿ. ಹಾಗೆ ಅಲ್ಲೊಂದು ಅರಳಿ ಮರ ಸಿಗತ್ತೆ, ಅಲ್ಲೇ ಪಕ್ಕದ ಗಲ್ಲಿ. ಆ ಗಲ್ಲಿಯಿಂದ ಆಚೆ ಬಂದು ಲೆಫ್ಟ್ ತಗೊಳ್ಳಿ. ಹಂಗೆ ಮುಂದಕ್ಕೆ ಎಡಕ್ ತಿರ್ಕೊಳ್ರಿ, ಅದೇ ಸತ್ತಿನ ಮನೆ. ಲೇ, ನೀವು ಹೇಳಿದಂಗೆ ಹೋದ್ರೆ ಇಲ್ಲಿಗೆ ಬರ್ತಾರೆ ಕಣೋ. ಗೋವಿಂದಣ್ಣ, ಓಕೆ. ಸರ್, ನೀವು ಸತ್ಯನ ಮನೆಗೆ ತಾನೇ ಹೋಗ್ಬೇಕು. ನಿಮಗೆ ನಾನು ದಾರಿ ತೋರಿಸ್ತೀನಿ. ನಮ್ಮನೆ ಸತ್ಯನ ಮನೆ ಪಕ್ಕನೇ. ವೆರಿ ಗುಡ್ ಸರ್, ಕಾರಿದೆ, ನೀವು ಮುಂದೆ ಹೋಗಿ, ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ. ನೀವು ಫಾಲೋ ಮಾಡಿದ್ರೆ ಇಲ್ಲಿಗೆ ಬರ್ತೀರಾ ಮತ್ತೆ. ಅಲ್ಲೆಲ್ಲ ಕಾರ್ ಹೋಗೋದಿಲ್ಲ ಸರ್, ಅದು ಗಲ್ಲಿ. ಸುಮ್ಮನೆ ನನ್ನ ಜೊತೆ ಬನ್ನಿ. ಹೇಗೂ ಗಾಡಿ ರೆಡಿ ಇದೆ, ಒಂದು ಟ್ರೈಲ್ ರೈಡ್ ನೋಡ್ದಂಗೂ ಆಗುತ್ತೆ. ಹಾಗಂತೀರಾ? ಸರಿ, ಹಾಗಿದ್ರೆ ನಾನು ನಿಮ್ಮ ಗಾಡಿಲೇ ಬರ್ತೀನಿ. ತಗೋ ಸತ್ಯ. ಆರತಿ